ಆಸೀನರಾಗಿರುವ ಗಣ್ಯರೇ, ಗುರುವೃಂದವೇ, ಸೋದರ ಸಹೋದರಿಯರೇ ಹಾಗೂ ಊರ ನಾಗರಿಕರೇ, ನಾವೆಲ್ಲರೂ ಇಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಮೊದಲನೇದಾಗಿ ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ನಾವು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ದೆವು. ನಾವೆಲ್ಲರೂ 1947 ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಿದೆವು. ಅಂದಿನಿಂದ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ. ಇಂದು ನಾವು ಇಷ್ಟು ಸಂಭ್ರಮದಲ್ಲಿ ಇದ್ದೇವೆ ಎಂದರೆ ಅದಕ್ಕೆ ಅನೇಕ ಜನರ ತ್ಯಾಗ, ಬಲಿದಾನ, ಪರಿಶ್ರಮವೇ ಕಾರಣ. ಅವ್ರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಪ್ಪಕ್ಕ, ಟಿಪ್ಪು ಸುಲ್ತಾನ್ರಂತಹ ಅನೇಕ ಮಹಾನ್ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಡಲು ರಕ್ತ ಹರಿಸಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಇವರೆಲ್ಲರ ತ್ಯಾಗ, ಬಲಿದಾನವೇ, ಪರಿಶ್ರಮದ ಪ್ರತಿಫಲವೇ ಈ ನಮ್ಮ ಸ್ವಾತಂತ್ರ್ಯ. ಹಾಗಾದ್ರೆ ಈ ನಮ್ಮ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಹೇಗೆ ಅಂತೀರಾ? ಜಾತಿ, ಮತ, ವರ್ಣ, ಬಡವ, ಶ್ರೀಮಂತ ಎಂಬ ಭೇದಗಳನ್ನು ತೊರೆದು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆಯಿಂದ ಬದುಕುವುದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಹಣ, ಶ್ರೀಮಂತಿಕೆ ಹಿಂದೆ ಬಿದ್ದು ಇಡೀ ಸಮಾಜದ ವ್ಯವಸ್ಥೆ ಹಾಳಾಗ್ತಿದೆ. ಮೋಸ, ವಂಚನೆ, ಭ್ರಷ್ಟಾಚಾರಗಳು ಹೆಚ್ಚಾಗುತ್ತಿವೆ. ಗಾಂಧೀಜಿ ಅವರು ಅವತ್ತೇ ಒಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಒಬ್ಬ ಮಹಿಳೆ ರಾತ್ರಿ 12 ಗಂಟೆಗೆ ಒಬ್ಬಂಟಿಯಾಗಿ ಹೊರಗಡೆ ಓಡಾಡಿ ಸುರಕ್ಷಿತವಾಗಿ ವಾಪಸ್ ಆಗಬೇಕು. ಆಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ. ಗಾಂಧೀಜಿ ಅವರು ರಾಮರಾಜ್ಯದ ಕನಸನ್ನು ಸಹ ಕಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ನನಗೆ ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಎಂಬುದೇ ಸಂದೇಹ ಕಾಡುತ್ತಿದೆ. ಯಾಕಪ್ಪ ಅಂತಂದ್ರ ಇವತ್ತಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಹಗಲೊತ್ತಿನಲ್ಲಿ ಓಡಾಡುವುದೇ ಕಷ್ಟ ಎನ್ನುವಂತಾಗಿದೆ. ಮಹಿಳೆ ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಅತ್ಯಾಚಾರಗಳು ನಡೆಯುತ್ತಿವೆ. ಅಂಥವರಿಗೆ ಶಿಕ್ಷೆ ಕೊಡಿಸಲು ಹೋರಾಟಗಳು ನಡೆಯುತ್ತಿವೆ. ಆದರೆ ಪ್ರಭಾವಿಗಳ ಭಯದಿಂದ ಸತ್ಯಗಳು ಅಲ್ಲಲ್ಲೇ ಮುಚ್ಚಿ ಹೋಗುತ್ತಿವೆ. ಹೀಗೆ ಆದ್ರೆ ನಮ್ಮ ಮುಂದಿನ ಸಮಾಜದ ಪರಿಸ್ಥಿತಿಯನ್ನು ನೆನೆದ್ರೆ ತುಂಬಾ ಭಯವಾಗ್ತಿದೆ. ಇಂತಹ ಸಮಾಜದಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದು ಎಷ್ಟು ಸರಿ? ಹಾಗೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಜೀವಿಗೂ ಜೀವಿಸುವ ಹಕ್ಕು ಇದೆ. ಆ ಜೀವಿಸುವ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವುದು ಎಲ್ಲಿಯೇ ಸ್ವಾತಂತ್ರ್ಯ. ಈ ನಮ್ಮ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವ ಕಾರ್ಯನ ಪ್ರತಿಯೊಬ್ಬ ನಾಗರಿಕನು ತೆಗೆದುಕೊಳ್ಳಬೇಕಾಗಿದೆ. ನನ್ನ ಪ್ರಕಾರ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಬಡವನಾಗಿರ್ಲಿ ಶ್ರೀಮಂತ ಆಗಿರ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲಾ ಕಚೇರಿಗಳಲ್ಲಿ ಭ್ರಷ್ಟಾಚಾರವಿಲ್ಲದೆ ಎಲ್ಲಾ ಸವಲತ್ತುಗಳು ಸಂಪೂರ್ಣವಾಗಿ ಮತ್ತು ನೇರವಾಗಿ ದೊರೆಯಬೇಕು. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು ಪೂರೈಕೆ ಜೊತೆಗೆ ಗೌರವ ಎಲ್ರಿಗೂ ಸಮಾನವಾಗಿ ದೊರೆಯಬೇಕು. ಹೀಗಾಗಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನು ಅನ್ಯಾಯದ ವಿರುದ್ಧ ಹೋರಾಡಬೇಕಾಗಿದೆ. ಇಲ್ಲದಿದ್ದರೆ ಆಗ ಮಾತ್ರ ಸ್ವಾತಂತ್ರ್ಯ ಉಳಿಯುತ್ತದೆ. ಇಲ್ಲದಿದ್ದರೆ ಬಡವರು ಶ್ರೀಮಂತರ ಅಡಿಯಾಳಾಗಬೇಕಾಗುತ್ತದೆ ಮತ್ತು ಅಧಿಕಾರಿಗಳು ಪ್ರಭಾವಿಗಳ ಗುಲಾಮರಾಗಬೇಕಾಗುತ್ತದೆ. ಹೀಗೆ ಆದ್ರೆ ಮುಂದೊಂದು ದಿನ ನಾವು ಹೀಗೆ ಆಸ್ತಿ ಆಸೆಗಾಗಿರ್ಬೋದು, ಈಗ ಬೆದರಿಕೆಗೆ ಆಗಿರ್ಬೋದು, ಹೀಗೆ ನ್ಯಾಯವನ್ನು ತುಳಿದ್ರೆ ಮುಂದೊಂದು ದಿನ ಮನುಷ್ಯತ್ವ ಮಾಯವಾಗಿ ಕೌರ್ಯತ್ವ ತಾಂಡವವಾಡುತ್ತದೆ. ಹೀಗೆ ಆದ್ರೆ ಬದುಕುವುದು ಕಷ್ಟ ಸಾಧ್ಯವಾಗಬಹುದು ಎಂದು ಹೇಳುತ್ತಾ ನಾವೆಲ್ಲರೂ ಒಂದು ಎಂಬ ಭಾವೈಕ್ಯತೆಯಿಂದ, ಒಗ್ಗಟ್ಟಿನಿಂದ ಮತ್ತು ದೃಢ ಸಂಕಲ್ಪದಿಂದ ಮೋಸ, ವಂಚನೆ, ಭ್ರಷ್ಟಾಚಾರಕ್ಕೆ ಮೆಟ್ಟಿ ನಿಂತು ಹಾಗೆ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ನನಸು ಮಾಡಲು ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.